ನಮಸ್ಕಾರ. ಈ ಕಥೆನ ಚಂದಮಾಮದ 1993 ಏಪ್ರಿಲ್ ತಿಂಗಳಿನಲ್ಲಿ ಲಲಿತಾ ಅನ್ನೋರು ಈ ಕಥೆಯನ್ನು ಬರೆದಿದ್ದಾರೆ. ಸುಬ್ಬರಾಯರ ತೆಂಗಿನಕಾಯಿ ಅಂತ ಇದಕ್ಕೆ ಹೆಸರಿದೆ. ಈ ಕತೆಗೆ ಕೆಲವು ಸಾರಿ ಯಾವುದೋ ಬೇಡದ ವಿಷಯಕ್ಕೆ ನಾವು ಸುತ್ತಾಟ ನಡೆಸಿ ಪೇಜಿಗೆ ಬೀಳ್ತೀವಲ್ಲ, ಆ ಥರ ಒಂದು ಪ್ರಸಂಗ ಇದರಲ್ಲಿ ಇದೆ. ಬಲಭದ್ರ ಅಂತ ಒಬ್ಬ ಯುವಕ ಇರ್ತಾನೆ. ಅವನು ಬಹಳ ವರ್ಷಗಳ ಕಾಲ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದು ತನ್ನ ಗ್ರಾಮಕ್ಕೆ ಬಂದು ತಂದೆಗೆ ಸಹಾಯಕನಾಗಿ ನೋಡಿ, ಅವ್ರ ಮನೆಗೆ ಹೊಲ ಎಲ್ಲ ಇರುತ್ತೆ, ಅಲ್ಲಿ ಕೆಲಸ ಮಾಡೋದು. ಆಮೇಲೆ ಓದ್ಕೊಂಬಂದಿರ್ತಾನಲ್ಲ, ಅದಕ್ಕೆ ಸಂಸ್ಕೃತ ಗ್ರಂಥಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡೋದು ಎಲ್ಲ ಕೆಲಸ ಆ ಥರ ಮಾಡ್ಕೊಂಡಿರ್ತಾನೆ. ಹಾಗೆ ಅನುವಾದ ಮಾಡಿದ ಗ್ರಂಥಗಳನ್ನು ಆಗಿಂದಾಗ ಊರಿನಲ್ಲಿ ಜಮೀನ್ದಾರ್ ಇರ್ತಾರಲ್ಲ, ಅವ್ರಿಗೆ ಆ ಗ್ರಂಥಗಳನ್ನು ತೋರಿಸ್ತಾ ಇರ್ತಾನೆ. ಈ ಥರ ಇದನ್ನೆಲ್ಲ ನಾನು ಅನುವಾದ ಮಾಡಿರ್ತಾರಲ್ಲ, ಅನುವಾದ ಅಂದರೆ ಕನ್ನಡಕ್ಕೆ ಮಾಡಿರ್ತಾನೆ ಈ ಸಂಸ್ಕೃತದಿಂದ, ಅದನ್ನೆಲ್ಲ ತೋರಿಸ್ತಾನೆ. ಅವರು ಸಂತೋಷಪಟ್ಟು ಏನಾದರೂ ಒಂದು ಪಾರಿತೋಷಿಕವನ್ನು, ಏನಾದರೂ ಒಂದು ಬಹುಮಾನವನ್ನು ಅವನಿಗೆ ಆವಾಗಿವಾಗ ಕೊಡ್ತಾ ಇರ್ತಾರೆ. ಈ ಅನುವಾದದ ಕೆಲಸ ಬಲಭದ್ರಿಗೆ ಕೂಡ ತುಂಬ ಹಿಡಿಸಿರುತ್ತೆ. ಅವನ ಸಹಾಯದಿಂದ ಬಹಳ ದಿನಗಳಿಂದ ಸಾಧ್ಯವಾಗದ ಹಂಸಪುರಾಣ ಎಂಬ ಮಹಾ ಗ್ರಂಥವನ್ನು ಬಹಳ ಬೇಗನೆ ಅನುವಾದ ಮಾಡಲು ಸಾಧ್ಯವಾಯಿತು ಬಲಭದ್ರನ ತಂದೆಗೆ. ಬಲಭದ್ರನ ತಂದೆ ಕೂಡ ಓದಿರ್ತಾನೆ. ಅವನಿಗೆ ಹಂಸಪುರಾಣ ಅಂತ ಒಂದು ಪುಸ್ತಕ ಇರುತ್ತೆ, ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡೋ ಒಂದು ಆಸೆ ಇರುತ್ತೆ. ಆಮೇಲೆ ಮಗ ಓದ್ಕೊಂಬಂದಿರ್ತಾನಲ್ಲ, ಸರಿ ಆ ಕೆಲಸನ ಪೂರ್ತಿ ಮಾಡ್ತಾರೆ ಇಬ್ಬರು ಸೇರಿಬಿಟ್ಟು. ಆ ಕೆಲಸ ಪೂರ್ತಿ ಆದ ನಂತರ ಆತ ಬಲಭದ್ರನಿಗೆ, ಅಪ್ಪ ಇದನ್ನು ತೊಗೊಂಡು ಹೋಗಿ ಜಮೀನ್ದಾರನಿಗೆ ತೋರಿಸಿದರೆ ಅವರು ತುಂಬ ಸಂತೋಷ ಪಟ್ಕೊತಾರೆ. ಯಾಕೆಂದರೆ ಈ ಗ್ರಂಥವನ್ನು ಅನುವಾದಿಸೋದು ಇಲ್ಲಿ ತನಕ ಯಾವ ಪಂಡಿತನಿಗೂ ಮಾಡೋಕ್ಕಾಗಿಲ್ಲಪ್ಪ ಅಂತ ಹೇಳ್ತಾರೆ. ಬಲಭದ್ರ ಸರಿ ಅಂದ್ಬಿಟ್ಟು ಜಮೀನ್ದಾರ್ ಊರಿಗೆ ಹೊರಡ್ತಾನೆ. ದಾರಿಯಲ್ಲಿ ಒಬ್ಬಾತ ಅವನಿಗೆ ಎದುರಿಗೆ ಸಿಗ್ತಾನೆ. ನೀನು ಬಲಭದ್ರ ಅಲ್ವೇ? ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಈಗ ಬಹಳ ದೊಡ್ಡವನಾಗ್ಬಿಟ್ಟಿದೆಯಾ, ವಿದ್ಯಾಭ್ಯಾಸ ಮುಗ್ದಿರಬೇಕು, ಎಲ್ಲಿಗೋ ಹೊರಟಿರೋ ಅಂತಿದೆ ಅಂತ ನಗ್ತಾ ನಗ್ತಾ ಪ್ರಶ್ನೆ ಸುರುಮಳೆ ಕೇಳಿ ಮಾತಾಡಿಸ್ತಾನೆ. ಆ ಪ್ರಶ್ನೆಗಳಿಗೆಲ್ಲ ಬಲಭದ್ರ ಸರಿಯಾದ ಉತ್ತರವನ್ನು ಹೇಳ್ತಾನೆ. ಆದರೆ ಬಲಭದ್ರನಿಗೆ ಆ ವ್ಯಕ್ತಿಯನ್ನು ಯಾರು ಅಂತ ಗುರ್ತು ಹಿಡಿಯೋಕ್ಕೆ ಆಗಲ್ಲ. ಆಗ ಅವ್ರಿಗೆ ಇವನು ನನಗೆ ಗುರ್ತು ಸಿಕ್ಕಲಿಲ್ಲ, ನಂದು ಇವನಿಗೆ ಅಂತ ತಿಳ್ಕೊಂಡು ಅವ್ರು ನಗ್ತಾ ನಗ್ತಾ ಹೇಳ್ತಾರೆ, ನನ್ನ ಹೆಸರು ಸುಬ್ರಾಯ ಅಂತ. ಓದಿದವನಿಗೆ ಇಷ್ಟು ನೆನಪಿಲ್ಲದೆ ಇರೋದು ಒಳ್ಳೆಯ ಲಕ್ಷಣ ಅಲ್ಲಪ್ಪ, ನಾನು ಯಾರೋ ನಿನಗೆ ಚೆನ್ನಾಗಿ ಗೊತ್ತು, ಜ್ಞಾಪಕ ಬಂತಾ ಅಂತ ಮತ್ತೆ ಕೇಳ್ತಾನೆ. ಸುಬ್ರಾಯನ ವಿಚಾರ ಬಲಭದ್ರನಿಗೆ ಅಲ್ಪ ಸ್ವಲ್ಪ ನೆನಪಾಗತ್ತೆ. ಚಿಕ್ಕಂದ್ರಲ್ಲಿ ಆತ ಮಕ್ಕಳನ್ನೆಲ್ಲ ಸೇರಿಸಿ ಕತೆ ಹೇಳೋದು. ಕತೆ ಅರ್ಧದಲ್ಲಿರುವಾಗ ಸುಬ್ರಾಯನ ಹೆಂಡತಿ ಬಂದು ಅವ್ರ ಮುಂದೆ ರೇಗಿ ಹುಡುಗರನ್ನೆಲ್ಲ ಓಡಿಸ್ಬಿಡ್ತಾ ಇರ್ತಾಳೆ. ನಂತರ ಆತ ಮತ್ತೆ ಮಕ್ಕಳನ್ನು ಸೇರಿಸಿ ಉಳಿದಿರೋ ಕಥೆನ ಪೂರೈಸಿ ಕತೆ ಹೇಳ್ತಾ ಇರ್ತಾನೆ. ಕತೆ ಹೇಳೋ ಚಟ ಇದ್ರೆ ಹೀಗೆ ಪೂರ್ತಿ ಹೇಳೋವರೆಗೂ ಮನಸ್ಸು ಸಮಾಧಾನ ಆಗಲ್ಲ. ಎಲ್ಲಿವರೆಗೆ ಹೇಳಿದ್ರೋ ಅಲ್ಲಿಗೆ ಮಕ್ಕಳಿಗಿಂತ ಚೆನ್ನಾಗಿ ಅವನೇ ಜ್ಞಾಪಕ ಇಟ್ಕೊಂಡಿರ್ತಾನೆ. ಅರ್ಧ ಕತೆ ಹೇಳಿದನು ಚೆನ್ನಾಗಿ ನೆನ್ಪಿಟ್ಟಿರ್ತಾನೆ. ಒಂದು ಸಾರಿ ನೋಡಿದ ಮನುಷ್ಯನನ್ನು ಎಷ್ಟು ವರ್ಷಗಳ ನಂತರವಾದರೂ ಗುರ್ತು ಹಿಡಿಯಬಲ್ಲ ಒಳ್ಳೆಯ ಜ್ಞಾಪಕ ಶಕ್ತಿ ಅವ್ರಿಗಿದೆ ಅಂತ ಜನ ಎಲ್ಲ ಮಾತಾಡ್ಕೋತಾ ಇರ್ತಾರೆ. ಅವರ ಬಗ್ಗೆ ತನಗೆ ಜ್ಞಾಪಕ ಬಂದ ವಿಷಯಗಳನ್ನು ಹೇಳಿ ಒಡನೆ ಗುರ್ತು ಹಿಡಿಯದೆ ಹೋಗಿದ್ದಕ್ಕೆ ಬಲಭದ್ರ ಸ್ವಲ್ಪ ಬೇಜಾರು ಮಾಡ್ಕೊತಾನೆ. ಸುಬ್ರಾಯ ನಗ್ತಾ ನಗ್ತಾ, ಅದಕ್ಕೇನಂತೆ, ನೀನು ನಾಳೆನೇ ಹಿಂತಿರುಗಿ ಬಂದು ಬಿಡುವುದಾದರೆ ನೀ ಹೋಗೋ ಊರಿಂದ ನನಗೊಂದು ತೆಂಗಿನಕಾಯಿ ತಂದು ಕೊಡ್ತೀಯಾ? ನಾಡಿದ್ದು ಬೆಳಗ್ಗೆ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಬಡಿಸ್ಬೇಕು ನಾನು ಅಂತ ನಗ್ನಗ್ತಾ, ಅಲ್ಲಿ ಇಲ್ಲಿ ಇರೋ ತೆಂಗಿನಕಾಯಿಗಳು ಅಷ್ಟು ಚೆನ್ನಾಗಿಲ್ಲ, ಅಲ್ಲಿಂದ ಒಂದು ತೆಂಗಿನಕಾಯಿ ನನಗೆ ತಂದು ಕೊಡು ಅಂತ ಹೇಳ್ತಾನೆ. ಖಂಡಿತವಾಗಿ ತರ್ತೇನೆ ಅಂತ ಇವನು ಬಲಭದ್ರ ಒಪ್ಕೋತಾನೆ. ನಿಜವಾಗೂ ತರ್ತಿ ತಾನೇ? ಊರಿನಲ್ಲಿ ಯಾರನ್ನು ಏನು ಕೇಳಿದ್ರು ತರ್ತೀನಿ ಅಂತಾರೆ ಹೊರತುವೆ ಯಾರು ತಂದು ಕೊಡೋರೇ ಇಲ್ಲಪ್ಪ ಅಂತ ಸುಬ್ರಾಯರು ಉತ್ತರ ಹೇಳ್ತಾರೆ. ನಿಜವಾಗಿಯೂ ತರುವುದಾಗಿ ಅವ್ರಿಗೆ ಮಾತು ಕೊಟ್ಟು ಮುಂದೆ ಬಲಭದ್ರ ತನ್ನ ಜಮೀನ್ದಾರನ ನೋಡೋ ಕೆಲಸಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾನೆ. ಆಮೇಲೆ ಜಮೀನ್ದಾರ ಅವನು ತಂದಿದ್ದ ಪುರಾಣ ಎಲ್ಲ ತೊಗೊಂಡು ನೋಡಿಬಿಟ್ಟು, ಈ ಅನುವಾದ ಮಾಡೋದು ಕಷ್ಟ, ನೀನು ಚೆನ್ನಾಗಿ ಮಾಡಿದಿ ಅಂತೆಲ್ಲ ಅವನಿಗೆ ಹೊಗಳಿಕೆ ಕೊಡ್ತಾನೆ. ಬಲಭದ್ರ ತನ್ನ ಗುರುಕುಲವಾಸವನ್ನು ತಂದೆಗೆ ಸಹಾಯ ಮಾಡ್ತಿರೋದನ್ನೆಲ್ಲ ಕುರಿತು ಜಮೀನ್ದಾರನ ಹತ್ರ ಹೇಳ್ತಾನೆ. ಜಮೀನ್ದಾರ ಒಡನೆ ಸಂಸ್ಕೃತ ಶ್ಲೋಕವೊಂದನ್ನು ಹೇಳಿ ಅದರ ಅರ್ಥ ಏನು ಅಂತ ಕೇಳ್ತಾನೆ. ಬಲಭದ್ರ ಹಿಂದೇಟು ಹಾಕದೆ ಆ ಸಂಸ್ಕೃತ ಶ್ಲೋಕಕ್ಕೆ ಉತ್ತರನ ಸರಿಯಾಗಿ ಹೇಳಿಬಿಡ್ತಾನೆ. ಜಮೀನ್ದಾರ ಆಶ್ಚರ್ಯಪಟ್ಟು, ನೀನು ಸಾಮಾನ್ಯ ಅಲ್ಲಪ್ಪ, ನೀನು ಇಲ್ಲಿ 4 ದಿನ ಇಲ್ಲೋ ಹಂಗಿದ್ರೆ ನಿನ್ನನ್ನು ಸೇರಿಸಿ ಒಂದು ವಿದ್ವತ್ ಗೋಷ್ಠಿ ಮಾಡ್ತೀನಪ್ಪ ನಾನು ಅಂತ ಜಮೀನ್ದಾರ ಹೇಳ್ತಾನೆ. ಬಲಭದ್ರನಿಗೆ ಸುಬ್ರಾಯರು ಹೇಳಿದ ತೆಂಗಿನಕಾಯಿ ವಿಚಾರ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಆ ವಿಷಯವನ್ನು ಜಮೀನ್ದಾರನಿಗೆ ಹೇಳೋದು ಹೇಗೆ ಅಂತ ಅವನಿಗೆ ಸಂಕೋಚ ಆಗುತ್ತೆ. ತಾನು ಸುಬ್ರಾಯರಿಗೆ ಮಾತು ಕೊಟ್ಟಿದ್ದೇನೆ, ತನ್ನಿಂದಾಗಿ ನಾಡಿದ್ದು ಬೆಳಗ್ಗೆ ಸುಬ್ರಾಯರ
ಭಕ್ತಿಗೆ ಧಕ್ಕೆ ಬರಬಾರ್ದು, ಆದರೆ ಒಂದು ತೆಂಗಿನಕಾಯಿಗೋಸ್ಕರ ಜಮೀನ್ದಾರ ಮಾತಿಗೆ ಅಡ್ಡ ಹೇಳೋದು ಸರಿಯಲ್ಲ ಅಲ್ವಾ ಅಂತ ಎರಡು ಆಲೋಚನೆ ಬರುತ್ತೆ ಮನಸ್ಸಲ್ಲಿ. ಆದ್ದರಿಂದ ಬಲಭದ್ರ ಏನು ಮಾಡ್ತಾನೆ, ಸ್ವಾಮಿ ನಮ್ಮ ಅಜ್ಜಿಗೆ ಮೈ ಸ್ವಸ್ಥ ಇಲ್ಲ, ನಾನು ಔಷಧಿ ತೆಗೆದುಕೊಂಡು ನಾಳೆ ಹೊತ್ತಿಗೆ ನಮ್ಮ ಹಳ್ಳಿ ಸೇರಬೇಕು ಅಂತ ಸುಳ್ಳು ಹೇಳ್ಬಿಡ್ತಾನೆ. ಅದೇನು ಮಹಾ ಔಷಧಿ ಯಾವುದೋ ಹೇಳು, ನಮ್ಮ ಕೆಲಸದವನ ಜೊತೆ ನಿಮ್ಮ ಹಳ್ಳಿಗೆ ಕಳಿಸ್ಕೊಡ್ತೀನಿ ಅಂತ ಜಮೀನ್ದಾರ ಅವನು ಬಿಡಲ್ಲ, ಅವನು ಹೇಳ್ತಾನೆ. ಬಲಭದ್ರ ಅವಾಕಾಗಿ, ನಿಜಕ್ಕೂ ನಮ್ಮ ಅಜ್ಜಿ ಕಾಯಿಲೆ ಮುಕ್ಕಾಲು ಭಾಗ ಮಾನಸಿಕ, ನಾನು ಗುರುಕುಲಕ್ಕೆ ಹೋಗಿ ಬರಬೇಕಾದ್ರೆ ಬಹಳ ದಿಗಿಲು ಪಟ್ಟಿದ್ರು, ಈ ಔಷಧಿಯನ್ನು ನಾನು ನನ್ನ ಕೈಯಿಂದ ಕೊಟ್ಟರೆ ಮಾತ್ರ ಕೆಲಸ ಮಾಡುತ್ತೆ ಅಂತ ವೈದ್ಯರು ಹೇಳಿದ್ದಾರೆ ಅಂತ ಇನ್ನೂ ಒಂದು ಸುಳ್ಳು ಹೇಳ್ತಾನೆ. ಜಮೀನ್ದಾರನು ಅವನನ್ನು ಹೆಚ್ಚು ಬಲಾತ್ಕರಿಸದೆ ಆ ರಾತ್ರಿ ಬಂಗಲೆಯಲ್ಲೇ ಊಟ ವಿಶ್ರಾಂತಿ ಏರ್ಪಾಡು ಮಾಡಿ ಮಾರನೇ ದಿನ ಹೊರಡೋ ಮುಂಚೆ ನನ್ನ ನೋಡಿಕೊಂಡು ಹೋಗು ನೀನು ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ಆ ರಾತ್ರಿಯಲ್ಲಿ ವಿಶ್ರಾಂತಿ ಪಡೆದು ಮಾರನೇ ದಿನ ಬೆಳಗಾದ ತಕ್ಷಣ ಬಲಭದ್ರ ಕಾಲಕೃತ್ಯಗಳನ್ನು ತೀರಿಸ್ಕೊಂಡು ಸಂತೆಗೆ ಹೋಗ್ತಾನೆ. ಅಲ್ಲಿ ಎಲ್ಲ ಬಗೆಯ ಕಾಯಿ ಪಲ್ಯಗಳು ಹಣ್ಣುಗಳೆಲ್ಲ ಇರುತ್ತೆ, ಆದರೆ ತೆಂಗಿನಕಾಯಿ ಅಂಗಡಿ ಮಾತ್ರ ಇರೋದಿಲ್ಲ. ವಿಚಾರಿಸ್ತಾನೆ, ತೆಂಗಿನಕಾಯಿ ಅಂಗಡಿಯವನೊಬ್ಬ ಅವತ್ತು ಸತ್ತೋಗಿರ್ತಾನೆ. ಆ ಕಾರಣವಾಗಿ ಆ ಮಾರಾಟಗಾರರೆಲ್ಲ ಆ ದಿನ ತೆಂಗಿನ ವ್ಯಾಪಾರ ಮಾಡದೇ ಇದ್ದಂಗೆ ಇದ್ಬಿಟ್ಟಿರ್ತಾರೆ. ಬಲಭದ್ರ ಬಂಗಲೆಗೆ ಹಿಂತಿರುಗಿ ಬರ್ತಾನೆ. ಅವನಿಗೆ ಅಡುಗೆಯವನೇ ಎದುರಾಗ್ತಾನೆ. ಅವರನ್ನು ವಿಚಾರಿಸಿದ್ರೆ ತನ್ನ ಬಳಿ ಒಂದು ಮೂಟೆ ಕಾಯಿದೆ ಅಂತ ಹೇಳಿಬಿಟ್ಟು, ಆದರೆ ಜಮೀನ್ದಾರ ಅಪ್ಪಣೆ ಇಲ್ಲದೆ ನಾನು ಯಾರಿಗೂ ಒಂದು ಕಾಯಿ ಕೂಡ ಕೊಡೋಕ್ಕಾಗಲ್ಲಪ್ಪ ಅಂತ ಅಡುಗೆಯವನು ಹೇಳಿಬಿಡ್ತಾನೆ. ಆದರೆ ಕೇವಲ ಒಂದು ತೆಂಗಿನಕಾಯಿ ವಿಷಯಕ್ಕೆ ಜಮೀನ್ದಾರನ ತಿರ್ಗಾ ಹೋಗಿ ಕೇಳೋದು ಅಷ್ಟು ಸಮಂಜಸ ಅಲ್ಲ ಅಂತ ಬಲಭದ್ರಂಗೆ ಅನ್ನಿಸ್ಬಿಡುತ್ತೆ. ಆದರೂ ಬಲಭದ್ರ ಸುಬ್ರಾಯರಿಗೆ ಕೊಟ್ಟ ಮಾತನ್ನು ನೆನ್ಪಿಟ್ಕೊಂಡು ಜಮೀನ್ದಾರರ ಹತ್ರ ಅಪ್ಪಣೆ ಪಡೆದು, ಸ್ವಾಮಿ ನಮ್ಮ ಅಜ್ಜಿಗೆ ತೆಂಗಿನಕಾಯಿ ತಿನ್ನಬೇಕಂತ ಆಸೆ ಅಂತ ತನ್ನ ಸಂಕಷ್ಟವನ್ನು ಈ ಥರ ಒಂದು ಹೇಳ್ತಾನೆ. ಅದಕ್ಕೇನಪ್ಪ ನನ್ನನ್ನು ಕೇಳಬೇಕಾ ಅಂತ ಜಮೀನ್ದಾರ ಹೋಗ್ಬಿಟ್ಟು ಬಲಭದ್ರನಿಗೆ 10,000 ವರಹಗಳ ಜೊತೆಗೆ 4 ತೆಂಗಿನಕಾಯಿಗಳನ್ನು ಕೂಡ ಕೊಡ್ತಾನೆ. ಬಲಭದ್ರ ಹಳ್ಳಿ ಬಿಟ್ಬಿಟ್ಟು ಮನೆ ಸೇರೋ ಹೊತ್ತಿಗೆ ಕತ್ಲಾಗೋಗುತ್ತೆ. ಅವನ ತಂದೆ ಕೈಯಲ್ಲಿ ಹಣ ಕೊಟ್ಟು ನಡೆದಿದ್ದನ್ನೆಲ್ಲ ತಿಳಿಸ್ತಾನೆ. ಅವನ ತಂದೆ, ಜಮೀನ್ದಾರ ಇಲ್ಲಿ ಯಾರಿಗೂ ಯಾವ ಕಾಯಬೇಕು ಇಷ್ಟೊಂದು ಹಣ ಕೊಟ್ಟಿಲ್ಲ, ನೀನು ಅವ್ರ ಮೆಚ್ಚುಗೆ ಪಡ್ಕೊಂಡು ಬಂದು ಪಂಡಿತ ಸಭೆಯಲ್ಲಿ ಭಾಗವಹಿಸಿದರೆ ನಿನಗೆ 1,00,000 ವರಹ ಆದರೂ ಸಿಗ್ತಾಯಿತ್ತು ಅಂತ ಮಗನಿಗೆ ಹೇಳ್ತಾನೆ. ಅದನ್ನು ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ದುಃಖ ಆಗುತ್ತೆ. ಗುರುಕುಲದಲ್ಲಿ ಹಣಕ್ಕಿಂತ ಕೊಟ್ಟ ಮಾತಿಗೆ ಮುಖ್ಯ ಅಂತ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಮಗೆ ಪ್ರಾಪ್ತಿ ಇದ್ದರೆ ಸೇರಬೇಕಾದ ಹಣ ಹೆಂಗಾದರೂ ನಮಗೆ ಬಂದು ಸೇರುತ್ತೆ ಅಂತ ಮಗ ಸಮಾಧಾನ ಹೇಳಿಬಿಡ್ತಾನೆ. ಆದರೆ ಸುಬ್ರಾಯನಿಗೆ ಕೊಟ್ಟ ಮಾತಿಗೆ ನೀನಿಷ್ಟು ಬೆಲೆ ಕೊಡೋದು ನನಗೇನು ಸರಿ ಅನಿಸಲ್ಲಪ್ಪ. ನಾವು ಮಾಡಬೇಕಾದ ಕೆಲಸಗಳಲ್ಲಿ ಯಾವುದು ಮುಖ್ಯ ಯಾವುದು ಅಲ್ಲ ಎಂಬುದನ್ನು ತಿಳಿಯಲ್ಲ ವಿಚಕ್ಷಣ ಜ್ಞಾನವನ್ನು ಅಳವಡಿಸ್ಕೋಬೇಕು. ಹಾಗಿಲ್ಲ ಅಂದರೆ ನೀನು ಭಾಳ ಗೋಳಾಗುತ್ತೆ ಅಂತ ಅಪ್ಪ ಒಂದು ಸಲಹೆ ಹೇಳ್ತಾನೆ. ಬಲಭದ್ರ ತಂದೆಯ ಸಲಹೆಯಲ್ಲಿರೋ ಸತ್ಯವನ್ನೇ ಗ್ರಹಿಸ್ತಾನೆ. ನಡೆದದ್ದೇನೋ ನಡೆದು ಹೋಯಿತು, ಇನ್ನು ಏನು ಮಾಡೋದು ಅಂದ್ಬಿಟ್ಟು ತೆಂಗಿನಕಾಯಿ ತೊಗೊಂಡು ಸುಬ್ರಾಯನ ಮನೆಗೆ ಹೋಗ್ತಾನೆ. ಅವನು ಹೋಗೋ ಹೊತ್ತಿಗೆ ಮನೆ ಬೀಗ ಹಾಕ್ಬಿಟ್ಟಿರುತ್ತೆ. ಪಕ್ಕದಲ್ಲಿ ವಿಚಾರಿಸಿದ್ರೆ ಹೆಂಡತಿ ತೀರೋದಾಗಿಂದ ಆತ ಯಾವಾಗ ಮನೆಗೆ ಬರ್ತಾನೋ ಯಾವಾಗ ಬರಲ್ವೋ ಹೇಳೋಕ್ಕೆ ಏನೂ ಸಾಧ್ಯ ಇಲ್ಲ ಅಂತ ಉತ್ತರ ಹೇಳಿಬಿಡ್ತಾರೆ ಪಕ್ಕದ ಮನೆಯವರು. ಬಲಭದ್ರ ಆ ಮನೆ ಜಗಲಿ ಮೇಲೆ ಸ್ವಲ್ಪ ಹೊತ್ತು ಸುಬ್ರಾಯರಿಗೋಸ್ಕರ ಕಾಯ್ಕೊಂಡು ಕೂತಿರ್ತಾನೆ. ಆತ ಎಷ್ಟೊತ್ತಿಗೂ ಬರೋದೇ ಇಲ್ಲ. ಸರಿ ನಾನು ಕಾಯಿ ತಂದಿದ್ದೀನಿ ಅಂದ್ಬಿಟ್ಟು ಒಂದು ಚೀಟಿ ಬರೆದ್ಬಿಟ್ಟು ಅದನ್ನು ಬೀಗಕ್ಕೆ ಸಿಕ್ಕಿಸ್ಬಿಟ್ಟು ಹೊಟ್ಟೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ತಿರ್ಗಾ ಬರ್ತಾನೆ ತೆಂಗಿನಕಾಯಿ ತೊಗೊಂಡು. ಸುಬ್ರಾಯರ ಮನೆ ಕಡೆ ಬರ್ತಾನೆ. ಮನೆಗೆ ಹಾಕಿದ ಬೀಗ ಹಾಗೇ ಇರುತ್ತೆ. ಗುಡಿಗೆ ಹೋಗ್ಬಿಟ್ಟು ಪೂಜಾರಿಯನ್ನು ಕೇಳ್ತಾನೆ. ಪೂಜಾರಿ, ಸುಬ್ರಾಯ ಬರಲಿಲ್ಲಪ್ಪ, ಒಂದು ವೇಳೆ ಬಂದರೂ ತಾನು ತೆಂಗಿನಕಾಯಿ ತಂದಿರುವಂತೆ ಆತನಿಗೆ ತಿಳಿಸಿ ಅಂತ ಪೂಜಾರಿ ಹತ್ರನೇ ಇವನು ಹೇಳಿಬಿಟ್ಟು ಬರ್ತಾನೆ ವಾಪಸ್ಸು. ಆ ದಿನ ಮಧ್ಯಾಹ್ನ ಊಟವಾದ ನಂತರ ಬಲಭದ್ರ ಮತ್ತೊಂದು ಸಾರಿ ಸುಬ್ರಾಯರ ಮನೆ ಕಡೆ ಹೋಗ್ತಾನೆ. ಆ ಸಮಯದಲ್ಲಿ ಯಾವುದೋ ಪುಸ್ತಕ ಓದ್ತಾ ಇರ್ತಾರೆ ಅವರು. ಸುಬ್ರಾಯರು ತಲೆ ಎತ್ತಿ ಅವನನ್ನು ನೋಡಿ, ನಾನು ಪುಸ್ತಕ ಓದುವಾಗಲೇ ಎಲ್ರಿಗೂ ನನ್ನೊಂದು ಕೆಲಸ ಬೀಳುತ್ತೆ, ಏನಾಗಬೇಕು ಅಂತ ಕೇಳ್ತಾನೆ ಬೇಸರದಿಂದ. ನಿಮಗೋಸ್ಕರ ನಾನು ರಾತ್ರಿ ಬಂದಿದ್ದೆ, ಈ ದಿನ ಬೆಳಗ್ಗೆ ಬಂದೆ, ಮನೆಗೆ ಬೀಗ ಹಾಕಿತ್ತು, ಊರಿಗೇನಾದರೂ ಹೋಗಿದ್ರಾ ಅಂತ ಬಲಭದ್ರ ಪ್ರಶ್ನೆ ಕೇಳ್ತಾನೆ. ಊರಾಗೀರ ಬಂದು ಹೋಗೋರ ಹಿಂಸೆ ತಡೀಲಾರದೆ ಹಿತ್ತಲು ಕಡೆಯಿಂದ ಬಂದು ಮನೆಗೆ ಬೀಗ ಹಾಕಿ ಒಳಗಡೆನೇ ಇರ್ತೀನಿ. ಇದಿಗೋ ಈಗ ಹೀಗೆ ಬಾಗಿಲು ತೆಗೆದೆ ನೀನು ಬಂದೆ ಅಂತ ಸುಬ್ರಾಯರು ಸಿಟ್ಟಿನಿಂದ ಹೇಳ್ತಾರೆ. ಅಯ್ಯೋ, ಮತ್ತು ನೀವು ಗುಡಿಯಲ್ಲಿ ಬೆಳಿಗ್ಗೆ ತೆಂಗಿನಕಾಯಿ ಹೊಡೀಲಿಲ್ವೇ ಅಂತ ಪುನಃ ಬಲಭದ್ರ ಆಶ್ಚರ್ಯ ಪಟ್ಕೊಂಡು ಕೇಳ್ತಾನೆ. ಅದಕ್ಕೇನಂತೆ, ಇದ್ರ ಹೊಡಿತೀನಿ, ಇಲ್ಲದೆ ಇದ್ರೆ ಇಲ್ಲ. ಈಚೆಗೆ ನನ್ನ ಆರೋಗ್ಯ ಸರಿಯಿಲ್ಲ, ವೈದ್ಯರೇನೋ ದಿನ ಒಂದು ಚಿಟಿಕೆ ಉಗ್ರ ಭಸ್ಮ ಸೇವಿಸಬೇಕು ಅಂತ ಹೇಳಿದ್ದಾರೆ. ಈ ಸಾರಿ ನೀನೇನಾದರೂ ಊರ ಕಡೆ ಹೋದರೆ ನನಗೆ ಉಗ್ರ ಭಸ್ಮ ತಂದುಕೊಡ್ತೀಯಾ ಅಂತ ಸುಬ್ರಾಯರು ಪ್ರಶ್ನೆ ಹೇಳ್ತಾರೆ.
ತನ್ನ ಕೈಲಿದ್ದ ತೆಂಗಿನಕಾಯಿಯನ್ನು ನೋಡಿ ಕೂಡ ಅವರು ಆ ವಿಷಯವನ್ನು ಪ್ರಸ್ತಾಪಿಸದೇ ಇದ್ದಿದ್ದು ನೋಡಿ ಬಲಭದ್ರನಿಗೆ ತಡೆಯಲಾರದ ಕೋಪ ಬರುತ್ತೆ. ತೆಂಗಿನಕಾಯಿಯನ್ನು ಅವ್ರ ಮುಂದಿಟ್ಟು ಅದನ್ನು ತರುವುದಕ್ಕೆ ತಾನು ಪಟ್ಟ ಶ್ರಮದ ಬಗ್ಗೆ ವಿವರಿಸಿ ಹೇಳಿದ. ಅಪ್ಪ, ನನಗೆ ಜ್ಞಾಪಕ ಶಕ್ತಿ ಇಲ್ಲದೇ ಇಲ್ಲ, ಆದರೆ ನನ್ನ ಮಾತಿಗೆ ಅಷ್ಟು ಬೆಲೆ ಕೊಟ್ಟು ನಾನು ಕೇಳಿದ್ದನ್ನು ತಂದು ಕೊಟ್ಟವರು ಯಾರೂ ಇಲ್ಲ. ನೀನು ತೆಂಗಿನಕಾಯಿಯನ್ನು ತಂದಿದ್ದು ನನಗೆ ಭಾಳ ಆಶ್ಚರ್ಯ ಆಯಿತು. ನಡೆದದ್ದೇನೋ ನಡೆದೋಯ್ತು, ಆದರೆ ಉಗ್ರ ಭಸ್ಮವನ್ನು ಖಂಡಿತ ತರಬೇಡ, ಅದು ಬಹಳ ಬೆಲೆ ಇರುವಂಥದ್ದು. ನಾನು ಬೇರೆ ಹಳ್ಳಿಯವ್ರು ಯಾರಾದರೂ ಹೋದರೆ ಅವ್ರ ಹತ್ರ ತರಿಸ್ಕೋತೀನಿ ಅಂತ ಉತ್ತರ ಹೇಳಿಬಿಡ್ತಾರೆ. ಅದನ್ನು ಕೇಳಿದ ಮೇಲೆ ಬಲಭದ್ರನ ಮುಖ ಸಣ್ಣದಾಗತ್ತೆ. ನಾವು ಮಾಡುವ ಕೆಲಸಗಳಲ್ಲಿ ಯಾವುದು ಮುಖ್ಯವೋ, ಯಾವುದಕ್ಕೆ ಮುಖ್ಯತ್ವ ಬೇಡವೋ ನಿರ್ಣಯಿಸಲು ಬೇಕಾದ ಇಂಗಿತ ಜ್ಞಾನವನ್ನು ಅಳವಡಿಸಿಕೊಳ್ಳಬೇಕೆಂದು ತಂದೆ ಕೊಟ್ಟ ಸಲಹೆಯ ಸತ್ಯಾಂಶ ಅವನಿಗೆ ಮತ್ತಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಅಂದಿನಿಂದ ಬಲಭದ್ರನಿಗೆ ಸುಬ್ರಾಯ ಮತ್ತು ಯಾವ ಕೆಲಸನೂ ಹೇಳೋದಿಲ್ಲ. ಅವನೇ ಆ ಕೆಲಸಗಳನ್ನೆಲ್ಲ ತಾವೇ ಮಾಡ್ಕೊತಾ ಇರ್ತಾರೆ. ನಮಸ್ಕಾರ. ಅವ್ರು ಹೇಳಲ್ಲ ಬೇರೆಯವ್ರಿಗೆ. ನೀವು